ಇದು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಯಾವ ಕಡೆ ಬರುತ್ತೆ? ಪ್ರೆಸ್ಟೇಜ್ 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 ಅಂತ ಬರುತ್ತಲ್ಲ. ರಾಮನಹಳ್ಳಿ ಈ ಕಡೆನೇ ಅಲ್ವಾ? ರಾಮಗನಹಳ್ಳಿ. ಹಾ, ರಾಮಗನಹಳ್ಳಿ ಹಿಂಗೋಗಿ. ಅಲ್ಲ ಹಿಂಗಲ್ಲ, ಕಾರ್ನರ್ ಅಂಗಡಿ ಅಂದ್ರೆ ಇದೆ ಅಲ್ವಾ? ಚಿಲ್ಡ್ರನ್ ಇರೋದು ಇದು ಒಂದೇ. ಹೌದು. ಏನ್ ಬೇಜಾರಪ್ಪ, ನಮ್ಗಂತೂ ಲೈಫ್ ಬೇಜಾರಾಗ್ಬಿಟ್ಟಿದೆ ನಮ್ಗೆ. ಏಕೆ? ನಾನು ಹೊರಗಡೆ ದೇಶದಲ್ಲಿ ಇದ್ದೆ ಇಷ್ಟು ದಿವಸ, 20 ವರ್ಷ. ಸೊ ಇವತ್ತು ಆಯ್ತು, 1 ವಾರ ಆಯ್ತು ಬಂದ್ಬಿಟ್ಟು ಅಲ್ಲಿಂದ. ನಿಮ್ಮ ಹತ್ರ ಕುತ್ಕೊಂಡು ಮಾತಾಡಕ್ಕೆ ಬೇಜಾರು, ದೊಡ್ಡವ್ರ ಹತ್ರ ನನಗೆ. ಕುತ್ಕೊಳ್ಳಿ, ಏನು ಪ್ರಾಬ್ಲಮ್? ಬನ್ನಿ ಇಲ್ಲಿ ನಿಂತ್ಕೊಂಡು ಮಾತಾಡೋಣ, ಬನ್ನಿ. ಇಲ್ಲ ಕೂತ್ಕೊಂಡ್ರೆ ನಂಗೆ ಬೇಜಾರಾಗುತ್ತೆ ಸ್ವಲ್ಪ, ಅದಕ್ಕೆ ಇದಲ್ವಾ, ತುಂಬಾ ವರ್ಷ ಆದ್ಮೇಲೆ ಬಂದಿಲ್ಲ, ಒಂಥರ ಭಯ ಗಂಡ್ ಮಕ್ಳ ಹತ್ರ ಮಾತಾಡಕ್ ನಂಗೆ. ಇಲ್ಲ ಆಕ್ಚುಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನಾವಿರೋದು ಹೊರಗಡೆ ದೇಶದಲ್ಲಿ, ನಾನು ಮಲೇಷ್ಯಾದಲ್ಲಿ ಇರೋದು, ನಮ್ಮ ಅಣ್ಣ ಇಲ್ಲಿರೋದು ಬ್ಯಾಂಗ್ಳೂರ್ ಯಲಹಂಕದಲ್ಲಿ ಇದ್ದಾನೆ. ಆಸ್ತಿ ಎಲ್ಲ ಇರೋದು ಇಬ್ಬರೇ, ಅಣ್ಣ ತಂಗಿ ಇಬ್ಬರೇ ಇರೋದು ನಾವು. ನಾನೊಂದು ಹುಡುಗನ ಲವ್ ಮಾಡಿದ್ದೆ, ಅವ್ನು ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟ. ಆಸ್ತಿಯಲ್ಲಿ ನಾವು 60 ಲಕ್ಷ ತಿಂದಾಕ್ಬಿಟ್ಟ ನೋಡಿ ನಾನು. ಹಾ, ಇರ್ಲಿ ಪರವಾಗಿಲ್ಲ, ಡ್ರೈವರ್ ಇದ್ದಾರೆ ಪರವಾಗಿಲ್ಲ. ಹಾ, ನನಗೆ ಆಸ್ತಿ ಎಲ್ಲ ಇದು ಮಾಡ್ಬಿಟ್ಟ ಅವನು, ಬೇಜಾರಾಗ್ತಾ ಇದೆ ನನಗೆ. 60 ಲಕ್ಷ ಮುಂಡಾಯಿಸ್ಬಿಟ್ಟ ನೋಡಿ, ನನಗೆ ಎಷ್ಟು ಬೇಜಾರಾಗುತ್ತೆ. ಈಗ ನಮ್ಮ ಅಣ್ಣ ಊರಿಂದ ಬಂದಿದ್ದಾನೆ, ದುಬೈಯಿಂದ ಬಂದ, ಅವ್ನು ದುಬೈಲಿ ಇರೋದು. ಅವ್ನು ನನ್ನ ಹೆಸರು ಆಸ್ತಿ ಬರೆಯಲ್ಲ ಅಂತ ಹೇಳ್ತಾನೆ, ಯಾಕಂದ್ರೆ ಗಂಡ ಇಲ್ವಲ್ಲ, ಓಡೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ರೆ. ಲವ್ ಮ್ಯಾರೇಜ್ ಆಗಿದೆ ಅಂತ ಹೇಳಿದೆ, ಅವನ ಹೆಸರು ಬರೀತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಏನು ಮಾಡೋದು ಗೊತ್ತಿಲ್ಲ. ಪ್ರೆಸ್ಟೇಜ್ ಅಪಾರ್ಟ್ಮೆಂಟಲ್ಲಿ ಒಬ್ಬ ಫ್ರೆಂಡ್ ಇದ್ದ, ಸುಮ್ಮನೆ ನಾನೇ ಗಂಡ ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ದ. ಬೇಕಾದ್ರೆ ಯಾರಾದ್ರೂ ಗಂಡ ಅಂತ ಹೇಳಿದ್ರೆ ಒಂದು 10 ಲಕ್ಷ ಕೊಟ್ಬಿಡ್ತೀನಿ ನಾನು ಅವ್ರಿಗೆ. 3 ಕೋಟಿ ಆಸ್ತಿ ಬರ್ಬೇಕಂತೆ, ನನ್ನ ಹೆಸರಲ್ಲಿ ಬರೀತಾರೆ. ಅವ್ನು ಸಖತ್ ಸೆಟ್ಲ್ ಆಗ್ಬಿಡ್ತಾನೆ ದುಬೈಲಿ. ಅದಕ್ಕೆ ಯಾರಾದ್ರೂ ಹುಡುಗ ಇದಾರ, ಈ ಥರ ಹುಡುಗ ಇದ್ರೆ ಸಾಕು, ಸುಮ್ಮನೆ ಜಸ್ಟ್ ನನ್ನ ಗಂಡ ಅಂದರೆ ಸಾಕು, 10 ಲಕ್ಷ ಕೊಡ್ತೀನಿ ನಾನು. 10 ಲಕ್ಷ ಇವಾಗಲೇ ಕೊಡ್ತೀನಿ, ಕಾರಲ್ಲಿದೆ ನನ್ನ ಹತ್ರ. ಗಂಡ ಅಂತ ಹೇಳ್ಬೇಕಷ್ಟೇ. ಈಗ ನಮ್ಮ ಅಣ್ಣ ಬರ್ತಾನಲ್ವಾ, ಬಂದು ಕೇಳ್ಬಿಟ್ರೆ ಸುಮ್ಮನೆ ನಾನು ಹಿಂಗೆ ಹೇಳಿ ಓಡೋಗ್ಬಿಟ್ಟು ಅವ್ನು ಮೋಸ ಮಾಡಿ ಅಂತ. ಅದಕ್ಕೆ ಯಾರಾದ್ರೂ ಇದ್ದಾರಾ ನೋಡಿ, ಈ ಥರ ಹುಡುಗ ಇದ್ರೆ ಸಾಕು ನನಗೆ. ಸುಮ್ಮನೆ ಜಸ್ಟ್ ನಾನು ಹೌದು ಇವ್ರ ಗಂಡ ನಾನು ಅಂದ್ಬಿಟ್ಟು ಸಾಕೊಂಡು ಹೋಗ್ಬಿಡ್ತಾನೆ. ಸಾಯಂಕಾಲ ಹೊತ್ತು 6 ಗಂಟೆಗೆ ಫ್ಲೈಟ್ ಇದೆ ಅವನಿಗೆ, ಹೋಗ್ಬಿಡ್ತಾನೆ ಅವನು. ಏನು ಮಾಡೋದೀಗ, ಏನು ಮಾಡ್ಬೇಕಂತ ಗೊತ್ತಾಗ್ತಲ್ಲ ನನಗೆ. ದುಡ್ಡಿದೆ, ದೇವರೆಲ್ಲ ಚೆನ್ನಾಗಿ ಕೊಡಿದಾನೆ, ಆಸ್ತಿ ಗಿಸ್ತಿ ಎಲ್ಲ ಚೆನ್ನಾಗಿದೆ. ಮನೆ ಬಾಡಿಗೆನೇ ತಿಂಗಳಿಗೆ 38 ಲಕ್ಷ ಬರುತ್ತೆ ನಮ್ಮದು. ಅಷ್ಟು ಮನೆಗಳಿದೆ ನಮ್ಮದು. ಇಬ್ಬರೇ ಮಕ್ಕಳು, ನಮ್ಮ ತಂದೆ ಜಮೀನ್ದಾರರು ಜಮಾನ್ದಲ್ಲಿ. ಯಲಹಂಕ ಇದೆ ಅಲ್ವಾ, ವಿಶ್ವನಾಥ್ MLA ಅವ್ರು ಗೊತ್ತಲ್ಲ, ಅವ್ರ ಮನೆ ಬ್ಯಾಕ್ ಸೈಡ್ ಫುಲ್ಲು ಜಾಗ ಎಲ್ಲ ನಮ್ಮದೇ. ಅದಕ್ಕೆ ನೋಡಿ, ಯಾರಾದ್ರೂ ಇದ್ದಾರಾ? ಹೆಂಗೆ ನಿಮ್ಮ ಮಗನ ಯಾರದು? ಸುಮ್ಮನೆ ಒಂದು ಹೇಳಕ್ಕೆ ಹೇಳಿ, ಸುಮ್ಮನೆ ಹೇಳಕ್ಕೆ ಹೇಳಿ, ಜಸ್ಟ್ ಗಂಡ ಅಂತ. 5 ನಿಮಿಷ, ಒಂದು 10 ಲಕ್ಷ ಕೊಡ್ತೀನಲ್ವ ನಿಮಗೆ. 5 ನಿಮಿಷಕ್ಕೆ 10 ಲಕ್ಷ ಸಂಪಾದನೆ ಮಾಡೋಕ್ಕಾಗತ್ತಾ? ಇಲ್ಲ ನೀವೇ ಹೇಳ್ತೀರಾ ನೀವೇ ಗಂಡು ಅಂತ? ಇಲ್ಲ, ಅದು ನಂಬರ್ ಕೊಟ್ಟು ಹೋಗಿ ಹೇಳ್ತೀನಿ ನಾನು. ನೀವು ನಂಬರ್ಲ್ಲ ಕೊಡಲ್ಲಪ್ಪ, ಬೇಡ. ನೀವು ಎಲ್ಲರಿಗೂ ಹೇಳ್ಬಿಟ್ಟು ಆಮೇಲೆ ಊರೋ ಗಂಡು ಮಕ್ಕಳೆಲ್ಲ ಫೋನ್ ಮಾಡ್ಬಿಡಿ ನನಗೆ, ಗಂಡೇಕಾ ನೀವು ಸರಿಯಾಗಿದ್ದೀರಾ ಅಂಕಲ್. ಅಲ್ಲ, ನಂಬರ್ ಕೊಟ್ಟು ಹೋಗಿ ಹೇಳ್ತೀನಿ. ಅಲ್ಲ ಇವಂಗೆ ಹೇಳ್ಬಿಡಿ. ಯಾಕೆ? ಏನಾಗತ್ತೆ? ತೊಂದ್ರೆ ಇಲ್ಲ, ಗೊತ್ತಾಗಲ್ಲ. ಇಲ್ಲ ಹಿಂಗೆ ಮಾಡ್ತೀರಾ? ನನ್ನ ಮಗನೇ ನನ್ನ ಸೊಸೆನೇ ಅಂತ ಹೇಳ್ಬಿಡ್ತೀರಾ? ಹೋಗ್ಲಿ, ಅಷ್ಟಾದ್ರೂ ಮಾಡಿ ಅಟ್ಲೀಸ್ಟ್. ನಂಗೆ ಬೇಜಾರಾಗ್ತದೆ, ನನ್ಗೆ ಏನು ಆಸ್ತಿ ಕೊಡಲ್ಲ ಅಂತ ನಾವು. ಅವ್ನು ಹೋಗಿದಂತ ಹೆಂಗೆ ಹೇಳಿ, ಲವ್ ಮಾಡ್ಕೊಂಡು ನನ್ನ ಜೊತೆನೇ ಇದ್ದ. ಈಗ ಇದ್ದಕ್ಕಿದ್ದಂಗೆ ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದ ನೋಡಿ. ಆಸ್ತಿ ಎಲ್ಲ ಅವ್ನ ಹೆಸರು ಮಾಡಿದ್ದೀನಿ, ಜಾಗ ಮೊನ್ನೆ ಈ ಬಗಲ್ಗುಂಟೆ ಇದೆಯಲ್ವಾ, ಗೊತ್ತಾ ಬಗಲ್ಗುಂಟೆ ಜಾಗ, ಅಲ್ಲಿ ಜಾಗ ಎಲ್ಲ ತಗೊಂಡು ಕೊಟ್ಬಿಟ್ಟಿದ್ದೀನಿ ಅವನಿಗೆ. ಡ್ರೈವರ್ ಇಲ್ಲ ಅವನು, ಅವ್ನು ಗೊತ್ತಲ್ವಾ ಡ್ರೈವರ್ ಅಂತ ಗೊತ್ತು. ಅವನ ಹೆಂಗ್ ಗಂಡ ಅಂತ ತೋರಿಸಿ. ನೀವು ಸರಿಯಾಗಿದ್ದೀರಾ, ಸುಮ್ಮನೆ ನೀವೇ ಅತ್ತೆ ಅಂತ ಹೇಳ್ಬಿಡ್ತೀರಾ? ಸುಮ್ಮನೆ ಅಷ್ಟು ಹೇಳಿ ಸಾಕು. ಹೌದು, ಇಲ್ಲ ಅವ್ನು ಹೋಗ್ಬಿಡ್ತಾನೆ, ಅವ್ನು ಇಲ್ಲಿ ಇರಲ್ಲ, ಬರೋದೇ 5 ವರ್ಷ ಅದು ಅಷ್ಟು ಹೇಳ್ಬಿಟ್ಟು ಸಾಕು. ಅವ್ನು ಸಾಯಂಕಾಲ ಸೈನ್ ಮಾಡಿ ಹೋಗ್ಬಿಡ್ತಾನೆ, ಆಮೇಲೆ ನಂದೇ ಆಸ್ತಿ. ಅದಕ್ಕೆ ಅಷ್ಟು ಹೇಳಿ ಸಾಕು, ಓಕೆನಾ? ಎಲ್ಲಿದ್ದಾರೆ ಅವರು? ಬರ್ತಾ ಇದ್ದಾನೆ, ನಮ್ಮ ಅಣ್ಣ ಬರ್ತಾ ಇದ್ದಾನೆ. ಹೇಳ್ದೆ ಅವ್ನಿಗೆ ಇಲ್ಲಿದ್ದೀನಿ ಅಂತ, ಅದಕ್ಕೆ ಅಂಗಡಿ ಹೇಳ್ದೆ ರೂಟ್ ಅಂತ. ಇವರು ಸಣ್ಣದಾಗಿದ್ದಾರೆ ನೋಡಿ. ಕನ್ನಡ ಬರ್ತಾ ನಿಮ್ಗೆ? ಹಿಂದಿನಾ? ಅದೇನು ಹಿಂದಿ ಅಂದಿ ಅಂತಿರೋ ಮಾಡಿ ಅಮ್ಮ ಸಾಕು. ನಿಮ್ಮ ಮಗಳು ಏನಾದ್ರು ತೊಂದರೆ ಇದ್ರೆ ಮಾಡ್ತಾ ಇರ್ಲಿಲ್ವಾ ನೀವು ಅಲ್ವಾ? ಊಟ ಇಲ್ಲ ಮನೆಯಲ್ಲೇನೆ ನಿಮ್ದು? ಹೆಂಗ್ ಮಾಡ್ತೀರಪ್ಪ ಇಲ್ಲೆಲ್ಲ ನಂಗೆ ಗೊತ್ತಿಲ್ಲಪ್ಪ. ಪಾಪ ನೀವು ಅಂಗಡಿ ಎಲ್ಲ ಮಾಡಿ ಅಲ್ವಾ? ಖುಷಿ ಆಗುತ್ತೆ ನಿಜ. ನನಗೆ ಇಂಡಿಯಾ ಅಂದ್ರೆ ನಂಗೆ ತುಂಬ ಇಷ್ಟ ಮೊದಲಿಂದಾನು. ಅದು ಕರ್ನಾಟಕದೊಳು. ನಾನು ಅಮ್ಮಣಿ ಕಾಲೇಜಲ್ಲಿ ಓದಿದ್ದು, ನಾನು ಅಮ್ಮಣಿ ಕಾಲೇಜಲ್ಲಿ. ಅದಕ್ಕೆ ಬರ್ಲಿ ಮಾತಾಡೋಣ. ಇಲ್ಲೆಲ್ಲ ಸೈಟ್ ಎಷ್ಟಿದೆ? ಇಲ್ಲೆಲ್ಲ ಸೈಟು 1.5 ಕೋಟಿ 1 ಕೋಟಿ ಅಷ್ಟೇನಾ? ಕಡಿಮೆನೇ ಆಯ್ತು. ನಾವು ತಗೊಳೋದು 3-4 ಕೋಟಿ ಜಾಗ, 20 ಎಕರೆ ಇದೆ. ದೊಡ್ಡಬಳ್ಳಾಪುರ ಮೈನ್ ರೋಡ್ ದೇವನಹಳ್ಳಿ ಗೊತ್ತಲ್ವಾ, ಅಲ್ಲಿದೆ ನಮ್ಮ ಜಾಗ. ನಾನು ತಗೊಂಡಾಗಲೇ 5 ವರ್ಷ ಆಗೋಯ್ತು. ಒಳ್ಳೆ ರೇಟ್ ಬಾಳತ್ತಿ ಹೊತ್ತದು, ಒಂದು 50 ಕೋಟಿಗೆ ಬಾಳತ್ತೆ. ಅಣ್ಣ
ಅಲ್ಲ ಅವರು ಅಲ್ಲ ನಾವನೇ ಅನ್ಕೊಂಡ್ಬಿಟ್ಟೆ. ಇದೇನಿದು? ಇದು ಯಾವ ಜ್ಯೂಸ್ ತಗೊಂಬಂದವ್ರೆ. ಇಲ್ಲೆಲ್ಲಿ ಸಿಗುತ್ತೆ ಜ್ಯೂಸ್? ಸಿಗುತ್ತಾ ಇಲ್ಲಿ? ಇಲ್ಲಿ ಮುಂದೆಗಡೆ ಸಿಗುತ್ತಾ? ಸುಮ್ಮನೆ ನೀವು ಮಾವ ಅಂದ್ಬಿಡ್ತೀನಿ. ಹಾ? ಇವ್ರ ಮಗನೇ ಮದುವೆ ಆಗಿರೋದು ಅಂದ್ಬಿಡ್ತೀನಿ ನಾನು. ಕಮ್ಮಿ ಆಯ್ತಾ? ಅಲ್ಲ ಜ್ಯೂಸ್ ಹುಳಿ ಆಗಲ್ವಾ ಅದು? ಅದೇ ಹುಳಿಯ ಅವ್ರ ಅದೇನೋ ಇದು ಮದ್ದಕ್ಕೆ ತಗೊಂಬಂದಿದ್ದಾರೆ. ಅದೇನೋ ಮದ್ದು ಮಾಡಕ್ ತಗೊಂಬಂದಿದ್ದಾರೆ. ಮದ್ದು ಮಾಡಕ್ಕ ಜ್ಯೂಸಿಂದ ಏನ್ ಮದ್ದು ಮಾಡ್ತಾರೆ? ಅವ್ರು ಯಾರಿಗೋ ಏನೋ ಇದಕ್ಕೆ ಬೇಕಂತೆ, ಅದಕ್ಕೆ ತಗೊಂಬಂದವ್ರೆ. ಅವ್ರಾ ಮದ್ದು ಜ್ಯೂಸ್ ಯೂಸ್ ಮಾಡ್ತಾರ? ನನ್ಗೆ ಗೊತ್ತಿಲ್ಲಪ್ಪ. ನಾವೆಂತೂ ಕುಡಿತೀವಿ. ಬೆಳಗ್ಗೆ ದಿನ ಕುಡಿತೀನಿ ನಾನು. ಕಬ್ಬಿನ ಹಾಲು ಇಲ್ಲಾಂದ್ರೆ ಆ್ಯಪಲ್ ಜ್ಯೂಸ್. ನಮ್ಮ ಮನೆ ಕೆಲಸದಾಗಿದ್ದಾನಲ್ವಾ, ತಂದ್ಕೊಡ್ತಾನೆ ನನಗೆ. ನಾನು ತಂದ್ಕೊಡ್ತಾನೆ. ಅವಾಗ ನಿಜವಾಗ್ಲೂ ಖುಷಿ ಆಗತ್ತೆ. ನನ್ಗೆ ಈ ಥರ ಅತ್ತೆ ಮಾವ ಸಿಕ್ಬಿಟ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ ನನಗೆ. ಖುಷಿ ಆಗತ್ತೆ ನನಗೆ ಇಂಥ ಅತ್ತೆ ಮಾವ. ನಮ್ಮ ಅಣ್ಣ ಬಂದ. ಹಾ ಮಾಮ ಏನಿಲ್ಲ, ಇದು ಮಧ್ಯಾಹ್ನ ಮುದ್ದೆ ಸಾರು ಮಾಡ್ಲಾ ಅನ್ನ ಸಾರು ಮಾಡ್ಲಾ? ನಮ್ಮ ಮಾವ ಅದೇ ಇವ್ರನ್ನೇ ಮಗನ್ನೇ ಮದ್ವೆ ಆಗಿರೋದು. ಹೌದಾ? ಅವರು ಹೇಳ್ತಾರೆ ಅದು ನೀ ಸುಮ್ಮನೆ ಅವ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಇವಾಗ ಎಷ್ಟು ಗಂಟೆಗೆ ಫ್ಲೈಟ್ ನಿನ್ಗೆ? ನಿನ್ ನಂಬಿಕೆ ಬಂತಲ್ವಾ? ನೋಡಿ ಇಲ್ಲಿದ್ದಾರೆ ಅವ್ರು ಯಜಮಾನ್ ಕೆಲಸ. ಇವತ್ತು ಸ್ಪೆಷಲ್ ಇದಿದೆ, ಕೆಲಸ ಇದೆ ಅಂತಲ್ಲಿ, ಅದಕ್ಕೋಸ್ಕರ ಅಷ್ಟೇ ಕೆಲ್ಸಕ್ಕೆ ಹೋಗಿದ್ದಾರೆ. ಮಗನ್ ಮದುವೆ ಆದ್ರೆ ನೀವು? ಮದ್ವೆ ಆಗಿರೋದು ನಾನು. ಯಾರಿಗೆ ಮದುವೆ ಆದ್ರೆ ನೀನು? ಈಗ ಆಗ್ಬಿಟ್ಟಿದ್ದೀನಿ ಅಂತ ಹೇಳದ್ನಲ್ಲ. ನೀವು ಹೋಗ್ತಾ ಇದೆಯಲ್ಲ, ಹೋಗು. ನಾ ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಯಾವ ತೊಂದರೆ ಕೊಡ್ತಲ್ಲ. ಮತ್ತೆ ಒಳಗಿದ್ದಾರೆ ನೋಡಿ. ಎಲ್ಲ ಖುಷಿಯಾಗಿದೆ. ಇಲ್ಲ ಫೋನ್ ಬಂತ ನೋಡಿ, ಹಂಗಲ್ಲ ಆಗ್ತಿರೋ ನೀವು. ಅದೇ ನೋಡಿ ಮಾಡೋದು. ಇವ್ರ ಮಗನ್ ಮದುವೆ ಆಗಿದ್ದೀನಿ ಅಷ್ಟೇ. ನೀನ್ ಹೋಗಿ ಫಸ್ಟ್ ಹೋಗು. ನಿನ್ ನಂಬಿಕೆ ಬಂತಲ್ವ ಈಗ ನನ್ ಮೇಲೆ? ಆಯ್ತಾ? ಹೋಗು. ನೀವ ಅದೆಲ್ಲ ಮಾಡ್ಕೊಡ್ತೀನಿ. ಯಾಕೆ? ಹೋಗ್ ಒಳಗಡೆ ಹೋಗು. ಗಂಡ್ಮಕ್ಳು ಹೆಂಗಿರ್ಬೇಕು ನೀವು? ಎಲ್ಲ ಅಲ್ಲೇ ನಿಂತ್ಕೊಂಡ್ ಜಾಗದಲ್ಲಿ ಆಗ್ಬೇಕು. ಫೋನ್ ಪೇ ಎಲ್ಲ ನಿಮ್ಗೆ. ಅವರೆಲ್ಲ ಅಣ್ಣ ಆಶೀರ್ವಾದ ತಗೊಂಡು ಹೊರಡು. ನೀನ್ ಹೊರಟ್ಬಿಡಿ ಹೊತ್ತು. ಆಯ್ತಾ? ಕೊಟ್ಟಿದ್ದಾರೆ, ಮದ್ವೆ ಆಗಿದೆ ಅಂತ ಹೇಳದ್ನಲ್ಲ. ಸರಿ ಫಸ್ಟ್ ಹೋಗು. ಆಮೇಲೆ ಸೈನ್ ಮಾಡ್ಬಿಟ್ಟು ಹೋಗಿ ನಿನ್ ಪತ್ರದೊಳಗಡೆ. ನಂಬಿಕೆ ಬಂತಲ್ವಾ ಈಗ ನಿನ್ಗೆ? ಮಗ ಇವ್ರ ತರನೇ ಇದ್ದಾನೆ, ಸಖತ್ ಆಗಿದ್ದಾನೆ, ಸೂಪರ್ ಆಗಿದ್ದಾನೆ. ಬಾಯ್. ಆಪರೇಟ್ ಮಾಡಿ ಹೋಗ್ಬಿಟ್ಟು ಇಲ್ಲ ಕಾಲ್ ಕೂತು ನಾನು ಬಂದ್ಬಿಡ್ತೀನಿ. ಆಯ್ತಾ? ಇಷ್ಟೇ. ಏನು ಇಷ್ಟಕ್ಕೆ ಹಿಂಗ್ ಮಾಡ್ತೀರ? ಹಂಗೆಲ್ಲ ತಿರ್ಗಾ ನಾಳೆ ದಿನ ಅವ್ನು ಬಂದ್ರೆ ತಾನೆ. ಅವ್ನ್ ಮದುವೆ ಇದೆ ಈಗ ನೆಕ್ಸ್ಟ್ ಮಂತ್. ಅವ್ನ್ ಬರಲ್ಲ ಈಗ. ನಂದು ಒಂದ್ ಸಂಬಂಧ ತೀರೋಯ್ತು. ಯಾಕಂದ್ರೆ ಆಸ್ತಿಗೆ ನಾನು ಹೆಸರು ಬರ್ದ್ ಕೊಟ್ಬಿಟ್ಟು ಬರಂದಿರೋದು ಒಂದ್ ಸೈನ್ ಹಾಕಕ್ಕೆ. ಒಂದ್ ಸೈನ್ ಹಾಕ್ರ ಈಗ ಆಯ್ತು. ಅಷ್ಟೇ ಸಾಕು ನಂಗೆ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ನೀವು ನಂಗೆ ಸಖತ್ ಹೆಲ್ಪ್ ಮಾಡಿದ್ರಿ. ಬಾಮ ಆಶೀರ್ವಾದ ಕೊಟ್ಬಿಡಿ. ನಾನು ಹೊರಟ್ಬಿಡ್ತೀನಿ. ಬನ್ನಿ ಆಶೀರ್ವಾದ ಕೊಡಿ. ಸಾಕು ನನ್ಗೆ ಇಷ್ಟು ಮಾಡಿದ್ರಲ್ಲ ಹೆಲ್ಪ್. ಇವಾಗ ಅಲ್ಲಿ ಹೋಗಿ ಆಮೇಲೆ ನೋಡೋಣ. ಎಲ್ಲೋಗ್ಲಿ ನಾನು? ಈಗ ಇಲ್ಲಿ ಒಂದ್ ವಾರ ಇರ್ಬೇಕು ನಾನು ನಿಮ್ಮ ಮನೆಯಲ್ಲಿ. ಇಲ್ಲೇ ನಿಮ್ ಮನೆಯಲ್ಲಿ? ಅಯ್ಯೋ ನೀನ್ ಅದ್ರ ಒಂದ್ ವಾರ ಇರ್ತೀನಿ. ಆಮೇಲೆ ಹೋಗ್ಬಿಡ್ತೀನಿ. ಇಲ್ಲ ಆಗೋದಿಲ್ಲ. 10 ಲಕ್ಷ ಬೇಡ್ವಾ? ಮತ್ತೊಂದ್ ಸಡನ್ ಆಗಿ ಬಂದ್ಬಿಟ್ರೆ ಏನ್ ಮಾಡ್ಲಿ ನಾನು? ಅದೆಲ್ಲ ಡೋಂಟ್ ವೆರಿ. ಅದೆಲ್ಲ ಡೋಂಟ್ ವರಿ. ನಿಮಗೆ ನನಗ್ ಡೋಂಟ್ ವರಿ. ವರಿ ಇದೆಯಲ್ಲ, ಮಾಡ್ಬೇಡಿ ಮಾಮ. ನೀವು ಅಂತ ಒಪ್ಕೊಂಡ್ಬಿಟ್ಟಿದೀನಿ ನೋಡಿ. ಪ್ಲೀಸ್. ಅದು ಹೋಗಿ ಏನೋ ನೋಡಿ. ಈಗ ಒಂದ್ ವಾರ ಇಲ್ಲಿ ಇರ್ಬೇಕು ನಾನು. ಆಗಲ್ಲ ಅದೆಲ್ಲ. ಯಾಕೆ? ಪ್ಲೀಸ್ ಹಂಗ್ ಮಾಡ್ಬೇಡಿ. ಅವರು ಅಲ್ಲಿ ಹೋಗಿ ಸುಮ್ಮನಿರೋ. ನೋಡ್ತಿರ್ತಾನ ಕುತ್ಕೊಂಡು. ಆಮೇಲೆ ಅತ್ತೆ ಸೊಸೆಗೆ ಮಾವನ್ಗೆ ಎಲ್ಲ ಹೋಗಿ ಮಾಡ್ಬೇಡಿ ಪ್ಲೀಸ್. ಆಗೋದಿಲ್ಲ ಅಲ್ಲಿ ಹೋಗಿ. ಹೊಡ್ಲಾಗರೆ. ಸರಿ ಬಾಯ್. ಮತ್ತೆ ನೀವು ಅದ್ರ ಹೇಳಿ ಮಾಮನ್ಗೆ ಒಂದ್ ವಾರ ಇರ್ತೀನಿ ಅಂದ್ಬಿಟ್ಟು ಹೇಳಿ. ನಿಮ್ ಮನೇಲಿ ಒಂದ್ ವಾರ ಇರ್ತೀನಿ. ಸಡನ್ ಆಗಿ ಬಂದ್ಬಿಟ್ರೆ ನಮ್ಮ ಅದು ನಿಂದು. ಅದು ನಮ್ಗೆಲ್ಲ ಇದೆಲ್ಲ ನೋಡಿ. ಇಲ್ಲ ಆಗಲ್ಲ. ಹೋಗಿ ನಾನೇನ್ ನಿಮ್ ಮುದ್ದೆ ಎಲ್ಲ ಮಾಡ್ಕೊಡ್ತೀನಪ್ಪ. 1000 ಮುದ್ದೆ ಎಲ್ಲ ಮಾಡಕ್ ಬರತ್ ನನ್ಗೆ. ಏನು ಬೇಡ. ಹೋಗಿ ಅಲ್ಲಿ ಹೋಗಿ ಫಸ್ಟ್. ಸರಿ ನಾ ಹೊಡ್ಲಾ? ಸರಿ. ಮತ್ತೆ ಹೇಳ್ಬಾರ್ದು ನೀವು ಯಾವತ್ತು. ಇಲ್ಲ ಹೋಗಿ. ಅತ್ತೆ ನೀವು ಹೇಳ್ಬಾರ್ದು. ಪ್ರಾಮಿಸ್ ಹೇಳ್ಬಾರ್ದು. ಏನ್ ಹೇಳಿ? ನನ್ ಸೊಸೆ ಅಂತಾನೆ ಹೇಳ್ಬೇಕು. ಒಂದ್ಸತಿ ಹೇಳಿ ಜೋರಾಗಿ. ಅಲ್ಲ ಹೇಳಿ. ಸರಿ ನೀವ್ ಹೇಳಿ. ನೀನ್ ನನ್ ಸೊಸೆ ಅಂದ್ಬಿಟ್ಟು. ಇಲ್ಲ ಅದೆಲ್ಲ ಸೊಸೆನಲ್ವಾ? ಸರಿ ಹೋಗ್ಲಾ ನಾನು? ನನ್ನ ಸೊಸೆ ಅಂತ ಒಪ್ಕೊಳಲ್ವಾ? ಯಾವ್ದ್ರ ಕಡಿಮೆ ಇದ್ದೀನಿ ನಾನು? ಯಾವ್ದ್ರ ಕಡಿಮೆ ಇದ್ದೀನಿ ಹೇಳಿ? ಎಲ್ಲ ಹೋಗಿ. ಜ್ಯೋತಿ ನಾನು ಬೆಳ್ಳಿಯ ಮಿಂಚು. ಇಂಥ ಸೊಸೆ ಎಲ್ಲಿ ಸಿಗ್ತಲ್ಲ ನಿಮ್ಗೆ? ರಾತ್ರಿ ಆದ್ರೆ 90, ಬೆಳಿಗ್ಗೆ ಆದ್ರೆ 20. ಬರ್ಲಾ? ಬಾಯ್. ಇಲ್ಲಿ ನೋಡಿ. ಹೋಗಿ ಅಲ್ಲಿ ನೋಡಿ ನಮ್ಮ ಹೋಗಿ ಅಲ್ಲಿ ನೋಡಿ. ಒಂದ್ ನಿಮಿಷ. ಅಲ್ಲಿ ಒಳಗಡೆ ಕ್ಯಾಮ್ರಾ ಇದೆ.
ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್. ನಾವು ಕಾಮಿಡಿ ಆಕ್ಟರ್ ಸುನಿಲ್ ಅಂತ ಒಂದು ತಮಾಷೆ ಕುರಿ ಮಾಡ್ತಾ ಇದೀವಿ ನಿಮ್ಮನ್ನ. ನಾನು ಹುಡುಗಿ ಅಲ್ಲ, ಒಳಗಡೆ ಕ್ಯಾಮ್ರಾ ಇದೆ. ಹೋಗಿ ಸುಮ್ಮನೆ ತಮಾಷೆ ಮಾಡಿದ್ವಿ, ಒಳಗಡೆ ಕ್ಯಾಮ್ರಾ ಐತೆ, ತಮಾಷೆ ಮಾಡಿದ್ದು. ಸೂಪರ್ ಕುರಿ.